ಕೈಲಾಸದ ವರ್ಣನೆಯೊಳಗ ನಾರದ ಕೈಲಾಸಕ್ಕೆ ಹೋಗಿ ಶಿವನ ಮುಂದೆ ಪ್ರಸ್ತಾವನೆ ಮಾಡ್ತಾನೆ. ಭೂಲೋಕ ಹದಗೆಟ್ಟಿದೆ, ಭೂಲೋಕದಲ್ಲಿ ಇವತ್ತು ಕರ್ಮ ತಾಂಡವಾಡ್ತಾ ಇದೆ. ಆ ಭೂಲೋಕವನ್ನು ಬೆಳಗುವುದಕ್ಕಾಗಿ ಏನಾದರೂ ಒಂದು ಉಪಾಯವನ್ನು ಮಾಡಬೇಕಂತ ನಾರದ ಮಹರ್ಷಿ ಶಿವನ ಮುಂದೆ ಇಟ್ಟಿರುವಂಥ ಸಂದರ್ಭದಲ್ಲಿ ಕೈಲಾಸದೊಳಗಿರುವಂಥ ಪರಮಾತ್ಮ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಮುದ್ಗಣಾಧೀಶ್ವರನನ್ನು ಕರೆದು ಅಪ್ಪಣೆಯನ್ನು ಮಾಡ್ತಾನೆ. ನಿನ್ನ ಅವತಾರ ಭೂಲೋಕದೊಳಗೆ ಆಗಲಿ, ಕನ್ನಡ ನಾಡಿನೊಳಗೆ ಗೋಲ್ಗಿರಿ ಗೊಲ್ಲಾಳೇಶ್ವರ ಎಂಬ ಲಿಂಗದಿಂದ ನೀನು ಪ್ರಸಿದ್ಧನಾಗು. ಏನು ಅಪ್ಪಣೆಯನ್ನು ಕೊಟ್ಟ ಪ್ರಕಾರ ಇವತ್ತು ಭೂಲೋಕದ ವಿಚಾರವನ್ನು ನಾರದ ತಿಳಿಸಿದ್ನಲ್ಲ. ಏನು ನಾರದ ತಿಳಿಸಿದ ಅಂತಂದ್ರೆ, ಭೂಲೋಕದ ವಾರ್ತೆಯನ್ನು ಶಿವನಿಗೆ ತಿಳಿಸಿದ. ವರ್ಷಕ್ಕೆ ಎಷ್ಟು ದಿನಗಳು ಹೇಳಿ? ಒಂದು ವರ್ಷಕ್ಕೆ ಎಷ್ಟು ದಿನಗಳು? ಒಂದು ವರ್ಷಕ್ಕೆ 365 ದಿನಗಳನ್ನು ಪರಮಾತ್ಮ ನಮಗೆಲ್ಲ ಕೊಟ್ಟಿದ್ದಾನೆ. ಆ ವರ್ಷದಲ್ಲಿ ಕೊಟ್ಟಿರುವಂಥ 365 ದಿನಗಳನ್ನು ನಾವು ಹೆಂಗ ಕಳ್ಯಾಕತ್ತೇವಿ ಈ ಭೂಮಿ ಮ್ಯಾಲ ಅಂದ್ರೆ, ವರ್ಷದ 365 ದಿನಗಳನ್ನು ಒಂದಿಷ್ಟು ಕೋಪ, ಒಂದಿಷ್ಟು ದಿನಗಳನ್ನು ತಾಪ, ಒಂದಿಷ್ಟು ದಿನಗಳನ್ನು ಮೋಹ, ಒಂದಿಷ್ಟು ದಿನಗಳನ್ನು ಮಾಯ. ಕೋಪ, ತಾಪ, ಮೋಹ, ಮಾಯ ಬಂದು ಇದರೊಳಗೆ ನಾವೆಲ್ಲ ದಿನಗಳನ್ನು ಕಳೀತಾ ಇದ್ದೇವೆ. ಆದರೆ ಪರಮಾತ್ಮ ವರ್ಷಕ್ಕೆ 365 ದಿನಗಳನ್ನು ಇವತ್ತು ಕೊಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ, ಕೋಪಕ್ಕಾಗಿ ಅಲ್ಲ, ತಾಪಕ್ಕಾಗಿ ಅಲ್ಲ, ಮೋಹಕ್ಕಾಗಿ ಅಲ್ಲ, ಮಾಯಕ್ಕಾಗಿ ಅಲ್ಲ. 365 ದಿನಗಳನ್ನು ಪರಮಾತ್ಮ ಎದಕ್ಕೆ ಕೊಟ್ಟಾನಂದ್ರೆ, ಏ ತಮ್ಮ, ಏ ಮನುಷ್ಯನೇ, ನಿನ್ನ ಬದುಕಿನೊಳಗೆ ಏನು 365 ದಿನಗಳನ್ನು ಪರಮಾತ್ಮ ಕೊಟ್ಟಾನಲ್ಲ, ಆ ಕೊಟ್ಟ ದಿನಗಳು ಸಾರ್ಥಕವಾಗಬೇಕಾಗಿತ್ತು ಅಂದ್ರೆ ನಿನ್ನ ಬದುಕಿನೊಳಗೆ ಒಂದು ದಿನ ಬೆಳಗಿನ ಜಾವದೊಳಗೆ ಎದ್ದು ಒಬ್ಬ ಗುರುವಿನ ಮಠಕ್ಕೆ ಹೋಗಿ ಗುರುವಿನ ಪಾದಕ್ಕೆ ಹಣೆಮಣೆದು ಅಲ್ಲಿರುವ ಕರ್ತೃವಿನ ಗದ್ದುಗೆಗೆ ನಮಸ್ಕಾರವನ್ನು ಮಾಡಿದ್ದೆ ಆದರೆ 365 ದಿನಗಳು ಕೊಟ್ಟಿದ್ದಕ್ಕೂ ಸಾರ್ಥಕ. ಹೀಗೆ ಭೂಲೋಕದಲ್ಲಿ ಮಾಯ, ಮೋಹ, ಕೋಪ, ತಾಪಕ್ಕಾಗಿ ಬಳಲುವ ಜನಗಳನ್ನ ನೋಡಿ ನಾರದ ಆ ಶಿವನ ಮುಂದೆ ಹೋಗಿ ಹೇಳಿರುವ ಸಂದರ್ಭದೊಳಗನೆ ಅಲ್ಲೇ ಪಕ್ಕದಲ್ಲಿರುವಂತಹ ಮುದ್ಗಣ ಗಣಾಧೀಶ್ವರನನ್ನ ಕಳಿಸಿಕೊಡ್ತಾ ಇದ್ದಾನೆ ಭೂಲೋಕಕ್ಕೆ. ಹಾಗಾದ್ರೆ ಮುದ್ಗಣ ಗಣಾಧೀಶ್ವರ ಎಲ್ಲಿಗೆ ಬರ್ತಾನೆ ಸಂಚಾರ ಮಾಡ್ತಾ ಅಂತ ಕೇಳಿದ್ರ, ಇದೇ ಯಾವ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನೊಳಗೆ ಬರುವಂತ ಡಬಳಾರ ಪಟ್ಟಣ. ಆ ಡಬಳಾರ ಪಟ್ಟಣದೊಳಗ ಮಹಾದೇವ ಭೂಪಾಲ ಸುಂದರವಾಗಿರುವಂತಹ ಕೋಟೆಯ ಕಟ್ಟಡವನ್ನ ಕಟ್ಟಿದ್ದಾನೆ. ಡಬಳಾರ ಪಟ್ಟಣ ಮುತ್ತು, ರತ್ನ, ವಜ್ರ, ವೈಢೂರ್ಯದಿಂದ ವ್ಯಾಪಾರದಿಂದ ಕಂಗೊಳಿಸ್ತಾ ಇತ್ತು. ಆ ಮಹಾದೇವ ಭೂಪಾಲ ಅರಸನ ಆ ಡಬಳಾರ ಪಟ್ಟಣಕ್ಕೆ ಮೆರುಗು ಬಂದಿತ್ತು. ಆ ಡಬಳಾರ ಪಟ್ಟಣದೊಳಗನೆ ಶರಣ ದಂಪತಿಗಳಾಗಿರುವಂಥವರು ಬಲ್ಲುಗ ಹೆಂಡತಿ ದುಗ್ಗಳೆ, ಬಲ್ಲುಗ ಹೆಂಡತಿ ದುಗ್ಗಳೆ ಸತಿಪತಿಗಳು, ಹಾಲು ಕುರುಬರ ಮನೆತನದವರು, ಆ ಶರಣ ದಂಪತಿಗಳ ಕಾಯಕ ಏನಾಗಿತ್ತು ಅಂದ್ರೆ ಕುರಿ
ಕಾಯುವ ಕಾಯಕವಾಗಿತ್ತು. ಬಲ್ಲುಗ ನಿತ್ಯ ನಿತ್ಯ ಬೆಳಗಿನ ಜಾವದೊಳಗ ಕುರಿಗಳನ್ನ ಹೊಂಬಳ ಹಳ್ಳಕ್ಕೆ, ಅವನ ಜೊತೆಗೆ ಒಬ್ರಲ್ಲ 16 ಕುರಿ ಕಾಯುವ ಜನಗಳೆಲ್ಲರೂ ಕೂಡ ಹೊಂಬಳ ಹಳ್ಳಕ್ಕೆ ಕುರಿ ಕಾಯ್ತಾ ಇದ್ರು. ಬಲ್ಲುಗನ ಕಾಯಕ ಕುರಿ ಕಾಯುವ ಕಾಯಕ. ಆದ್ರೆ ಬಲ್ಲುಗ ಜೀವನದಲ್ಲಿ ಜಿಪುಣ, ಹೆಂಡತಿಯಾಗಿರುವಂತವಳು ದುಗ್ಗಳೆ, ಆಗರ್ಭ ಶ್ರೀಮಂತ ಮನೆತನದವಳು. ಗುರುಲಿಂಗ ಜಂಗಮ ಕಾಯಕ, ದಾನ ಧರ್ಮ ಭಕ್ತಿ ಒಳಗನೆ ಹೆಸರಾಗಿರುವಂತವಳು ದುಗ್ಗಳೆ. ಹಾಲು ಕುರುಬರ ಮನೆತನದಲ್ಲಿ ಹುಟ್ಟಿ ಹೀಗೆ ಕಾಯಕವನ್ನ ಮಾಡ್ತಾ ಕಾಲವನ್ನ ಕಳೀತಾ ಇರುವ ಸಮಯದಲ್ಲಿ ಆ ಡವಳಾರ ಪಟ್ಟಣದಲ್ಲಿ ಸಂಗಮೇಶ್ವರನ ದೇವಾಲಯ, ಸಂಗಮೇಶ್ವರನ ದೇವಾಲಯ. ಹೀಗ ಸಂಗಮೇಶ್ವರನ ದೇವಾಲಯದಲ್ಲಿ ದುಗ್ಗಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಮದುವೆಯಾಗಿ 4, 5, 50 ವರ್ಷವಾದರೂ ಮಕ್ಕಳಿಗಾಗಿರಲಿಲ್ಲ. ಮಕ್ಕಳೇ ಇಲ್ಲ. ಮಕ್ಕಳಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಆ ಊರ ಸಂಗಮೇಶ್ವರನ ದೇವಾಲಯ, ಆ ಊರ ಸಂಗಮೇಶ್ವರನ ದೇವಾಲಯಕ್ಕೆ ನಿತ್ಯ ಬೆಳಗಿನ ಜಾವದೊಳಗನೆ ಸ್ನಾನವನ್ನು ಮಾಡಿ ಮಡಿ ಒಂದ ಹೂವ ಪತ್ರೆ ಕಾಯಿ ಕರ್ಪೂರವನ್ನು ತಂದು ಆ ಸಂಗಮನಾಥನಲ್ಲಿ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದ್ದಾಳೆ. ಮಕ್ಕಳಿಗಾಗಿ ಬದುಕು ಹಂಬಲಿಸ್ತಾ ಇತ್ತು. ಅಷ್ಟರೊಳಗನೆ ಇವ ಕೈಲಾಸದೊಳಗಿರುವಂತ ಮುದ್ಗನ ಗಣಾಧೀಶ ಸಂಚಾರವನ್ನು ಮಾಡ್ತಾ ಮಾಡ್ತಾ ಢವಳಾರ ಪಟ್ಟಣದ ಮಹಾದೇವ ಭೂಪಾಲ ಕಟ್ಟಿರುವ ಕಲ್ಲಿನ ಕೋಟೆಯಲ್ಲಿ ಬಂದು ಕುಳಿತಿದ್ದ. 50 ವರ್ಷವಾದರೂ ಮಕ್ಕಳೇ ಆಗಿರಲಿಲ್ಲ ದುಗ್ಗಳೆಗೆ. ಆಗಿನ ಕಾಲದ ಶರಣರ ಇತಿಹಾಸವನ್ನು ತಿರುವಿ ನೋಡಿದ್ರ ಮಕ್ಕಳಿಲ್ಲ. ಸೊಲ್ಲಾಪುರದ ಮುದ್ಗಣ ಗೌಡ ಸುಖವ್ವೆ ಅವರ ಮನೆತನವಾಗಿರುವಂತ ದುಳಿ ಮಹಾಕಾಳಯ್ಯ, ಮುದ್ದನ ಗೌಡ ಸಂಘವೇ ಆ ದುಳಿ ಮಹಾಕಾಳಯ್ಯನ ಗುಡಿಗೆ ನಡೆದುಕೊಂಡು ಈ ಜಗತ್ತಿಗೆ ಸಿದ್ಧರಾಮನನ್ನ ಹೆತ್ತು ಕೊಟ್ಟರು. ಚೊನ್ನಲಗಿಯ ಸಿದ್ಧರಾಮ. ಆದರೆ ದುಗ್ಗಳೆಗೆ ಮಕ್ಕಳೇ ಇಲ್ಲ. ಸಂಗಮನಾಥನ ಬಳಿಗೆ ಬರುತ್ತಾಳೆ. ಎನ್ನ ಪತಿದೇವ ಕುರಿ ಕಾಯ್ಲಿಕ್ಕೆ ಹೋಗ್ತಾನ, ಅವನಿಗೆ ಮಕ್ಕಳ ಚಿಂತೆಗಿಲ್ಲ, ಅವನ ಮಕ್ಕಳ ಕೊರಗು ಇಲ್ಲ. ನಾನೊಬ್ಬಳೆ ಮನೆ ಒಳಗ ಇದ್ಕೊಂಡು ಮಕ್ಕಳಿಗಾಗಿ ಹಗಲಿರಲು ಚಿಂತೆಯನ್ನು ಮಾಡ್ತಾ ದುಗ್ಗಳೆ ಕಾಲವನ್ನು ಕಳೀತಾ ಇದ್ದಾಳೆ. ಆಗಿನ ಕಾಲದೊಳಗ ಮಕ್ಕಳ ಕೊರತೆ ಇತ್ತು, ಆದರೆ ಈಗಿನ ಕಾಲದೊಳಗ ಮಕ್ಕಳ ಕೊರತೆನೇ ಇಲ್ಲ. ಈಗೆಲ್ಲ ಮದುವೆ ಆದ್ರ ವರ್ಷ ತುಂಬದ್ರೊಳಗ 2-2, 3-3, 2-2, 3-3 ಹಡಿತಾರೆ. ಈಗ ಉದಾಹರಣೆಗಾಗಿ ಒಬ್ಬ ಹೆಣ್ಮಗಳು, ನಾನು ಹರಿಹರ ಬಸ್ ಸ್ಟ್ಯಾಂಡ್ ನಲ್ಲಿ ಕುತ್ಕೊಂಡಿದ್ದೆ. ಒಬ್ಬ ಹೆಣ್ಮಗಳು ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ಲಿಕ್ಕೆ ಹತ್ತಿದ್ಲು. ಆಕಿ ಹೆಂಗ ಬರಾಕತ್ತಿದ್ಲು ಅಂತಂದ್ರ ಒಬ್ಬಕ್ಕೆ ಬರಾಕತ್ತಿರ್ಲಿಲ್ಲ. ಹಿಂದ 4, ಮುಂದ 4, ಎಡಕಮ 4, ಬಲಕ 4, ಈ ಕಡೆ ಒಂದು ಮಕ್ಕಳು ಹೊತ್ಕೊಂಡು ಬರಾಕತ್ತಿದ್ಲು ಅಕ್ಕಿ ಬಸ್ ಸ್ಟ್ಯಾಂಡ್ ನೊಳಗು. ನಾ ಕೇಳಿದೆ, ಈ ಹೆಣ್ಮಗಳಿಕಿನ ಹಡ್ದಾಳೋ, ಎಲ್ಲಾದ್ರೂ ಮಕ್ಕಳು ಕಳತನ ಮಾಡ್ಕೊಂಡು ಬಂದಾಳೋ ಅಂತ ನಾನು ಚಿಂತನೆ ಮಾಡ್ಲಿಕ್ಕೆ ಹತ್ತಿದ್ದೆ. ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಕುತ್ಕೊಂಡ್ಲು. ಆಕಿ ಯಾವ ಊರಿಗೆ ಹೋಗ್ಬೇಕಾಗಿತ್ತು, ಆ ಊರು ಬಸ್ಸನ್ನು ಬಂತು.
ಬಸ್ ಎಲ್ಲ ಹುಡುಗರು ಬಸ್ನ್ಯಾಗ ತುಂಬಿ ಅಕ್ಕಿನೂ ಹತ್ತಿಲ್ಲು. ಕಂಡಕ್ಟರ್ ಸೀಟಿ ಹೊಡೆದ್ರೊಳಗನ ಬಸ್ಸಿನಾಗಿದ್ದ ಹುಡುಗ ತನ್ನ ಮಗ ಒಬ್ಬ ಟಣ್ಣಂತ ಕೆಳಗ ಜಿಗದ ಓಡ್ ಹೊಂಟಿದ್ದ. ಆ ಹೆಣ್ಮಗಳಂದ್ಲು, ಕಂಡಾಪಟ್ಟಿ ಕಂಡಕ್ಟರ್ ಸೀಟಿ ಹೊಡಿ ನನ್ನ ಮಗ ಇಳಿದು ಹೋಗಿ ನಾನು ಕರ್ಕೊಂಡು ಬರ್ತೀನಿ ಅಂದ. ಅಕ್ಕಿ ಪೇಚಾಡದ್ ನೋಡಿ ಅಲ್ಲೇ ಕುತ್ಕೊಂಡಿದ್ದೆ ನಾನು. ಅಕ್ಕಿ ಹೆಣ್ಮಗಳು ಕಷ್ಟಪಡೋದು ನೋಡಿ ನಾನು ಓಡಿ ಹೋಗಿ ಆ ಹುಡುಗನ ಕರ್ಕೊಂಡು ಬಂದು ಬಸ್ ಹತ್ತಿಸಿದ ಮೇಲೆ ಹಾಕಂದು, ಅಣ್ಣ ನಿನಗೆ ಪುಣ್ಯ ಬರಲಿ ಅಂದ್ಲ ಹಾಕಿ. ಪುಣ್ಯ ಬರೋದು ಒತ್ತಡಕ್ಕಿರಲಿ, ನಿನಗೆ ಎಷ್ಟು ಜನ ಮಕ್ಕಳು ಅಂದೆ ನಾನು. ಅಣ್ಣ ನನಗೆ ಬಹಳ ಮಕ್ಕಳಿಲ್ಲ, ಇಲ್ಲಿ 16 ಮಕ್ಕಳು ಕರ್ಕೊಂಡು ಬಂದೇನಿ, ಮನ್ಯಾಗ 8 ಮಕ್ಕಳನ್ನ ಬಿಟ್ಟು ಬಂದೇನಿ, ಸದ್ಯ 8 ಆಗದೀನಿ ಅಂದ ಹಾಕಿ. ಬಹಳ ಮಕ್ಕಳಿಲ್ಲ ಅಂತ ಅಕ್ಕಿಗೆ. 16 ಕರ್ಕೊಂಡು ಬಂದಾಳ, 8 ಮನ್ಯಾಗ ಬಿಟ್ಟಾಳ, 8 ಆಗದೇನಿ ಅಂತಾಳ. ಯಾಕಂದ್ರೆ ಆಗಿನ ಕಾಲದೊಳಗ ಮಕ್ಕಳ ಕೊರತೆ, ಆದ್ರ ಈಗಿನ ಕಾಲದೊಳಗ ಮಕ್ಕಳ ಕೊರತೆನೇ ಇಲ್ಲ. ಗಂಡ ಕುರಿ ಕಾಯ್ಲಿಕ್ಕೆ ಹೋಗ್ತಿದ್ದ, ಮನಿ ಒಳಗ ಒಬ್ಬಳೆ ಕುತ್ಕೊಂಡು ಸಂಗಮನ ಧ್ಯಾನವನ್ನು ಮಾಡ್ತಾ ಇರುವ ಸಂದರ್ಭದೊಳಗ ಒಂದು ದಿವಸ ಸಂಗಮನ ಗುಡಿ ಒಳಗ ಅಭಿಷೇಕವನ್ನು ಮಾಡಿಸಿ ಮಂಗಳ ಆರತಿಯನ್ನು ಮಾಡುವ ಕಾಲದೊಳಗ ಅಲ್ಲಿ ಸಂಗಮನಲ್ಲಿ ಧ್ಯಾನವನ್ನು ಮಾಡ್ತಾಳೆ. ಹೇ ಪರಮಾತ್ಮ, ಹೆಣ್ಣಾಗಿ ಹುಟ್ಟಿ ಈ ಒಡಲೊಳಗೊಂದು ಹೆಣ್ಣು ಗಂಡು ಇಲ್ಲ ಅಂದ್ರ ನನಗ ಪಂಚೆ ಅಂತ ಕರೀತಾರೋ. ಮನೆಯ ದೀಪವನ್ನ ಬೆಳಗುವುದಕ್ಕಾಗಿ ಒಂದು ಮಗುವನ್ನಾದರೂ ಕೊಡಬಾರದೆ. ಆ ಸಂಗಮನಾಥನಲ್ಲಿ ಭಕ್ತಿಯಿಂದ ಬೇಡಿಕೊಂಡ ಸಂದರ್ಭದಲ್ಲಿ ಆ ಸಂಗಮನಾಥ ಆ ಲಿಂಗದ ಮೇಲೆ ಏರಿಸಿರುವಂತ ಹೂಗಳೆಲ್ಲವೂ ಕೂಡ ಆ ದುಃಖಲೆಯ ಉಡಿ ಒಳಗ ಬಂದು ಕುಳಿತಿರುವ ಸಂದರ್ಭದೊಳಗನೆ ಅಷ್ಟೊಳಗನೆ ಕೈಲಾಸದಿಂದ ಬಂದಿರುವಂತ ಮುದ್ಗನ ಗಣಾಧೀಶ ಆ ಲಿಂಗದೊಳಗ ಜ್ಯೋತಿಯ ಸ್ವರೂಪವಾಗಿ ಆ ದುಃಖಲೆಯ ದೇಹದೊಳಗ ಗರ್ಭದೊಳಗನೆ ಪರಕಾಯ ಪ್ರವೇಶವಾಗ್ತದೆ. ಜ್ಯೋತಿಯ ಸ್ವರೂಪವಾಗಿ ಪರಕಾಯ ಪ್ರವೇಶ ಆದ ಮೇಲೆ ಸಂಗಮೇಶ್ವರ ಹೇಳ್ತಾನೆ, ದುಗ್ಗಣೆ, ನಿನ್ನ ದಾನ ಧರ್ಮ, ನಿನ್ನ ಪೂಜೆ, ನಿನ್ನ ಭಕ್ತಿ, ನಿನ್ನ ನಿಷ್ಠೆ, ಇದಕ್ಕಾಗಿ ನನ್ನ ಮಗನೇ ನಿನ್ನ ಗರ್ಭದೊಳಗೆ ಹುಟ್ಟಿ ಬರುತ್ತಾನೆ. ಆ ಮಗುವಿಗೆ ಗೊಲ್ಲಾಳೇಶ ಅಂತ ನೀನು ಹೆಸರಿಡಬೇಕು. ಗೊಲ್ಲಾಳ ಲಿಂಗನೆಂದು ಜಗತ್ತಿಗೆ ಪ್ರಸಿದ್ಧನಾಗ್ತಾ ಇದ್ದಾನೆ. ಹೀಗಿರುವ ಸಮಯದಲ್ಲಿ ಯಾವ ದುಗ್ಗಳೆ ಮನೆಗೆ ಬರ್ತಾಳೆ. ಗಂಡನಾಗಿರುವಂತ ಬಲ್ಲುಗನಿಗೆ ಹೇಳ್ತಾಳೆ, ಸ್ವಾಮಿ, ಸಂಗಮೇಶ್ವರ ವರವನ್ನ ಕರುಣಿಸಿದಾನೆ. ಏನು, ನನಗೆ ಮಕ್ಕಳಾಗ್ತವೆ, ಗಂಡು ಸಂತಾನವಾಗ್ತದೆ, ನನಗೆ ಗಂಡು ಸಂತಾನವಾಗ್ತದೆ. ಹೀಗಿರುವ ಸಮಯದಲ್ಲಿ ಆನಂದವಾಗಿ ನಗನಗುತ್ತಾ ಇರುವ ಸಮಯದೊಳಗನೆ ಮಕ್ಕಳಿಗಿದ್ರ ಎಷ್ಟು ಖುಷಿ ಇರ್ತಾರ ಹೆಣ್ಮಕ್ಳು. ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳ ಬದುಕೆ ಕಣ್ಣೀರಿನ ಬದುಕು. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು. ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಬಂದ ಜನಕ್ಕೆಲ್ಲ ನೆರಳಾಗಿ ನಾನಿರುವೆ. ಬಾಲಕರಿಲ್ಲದ ಬಾಲಿದಾರಿಯಲ್ಲಿ
ಜಾತರ ಜನ್ಮ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಾಡಿಗೆಯತ್ತು ದುಡಿದಾಂಗ ಬಾಳೆಲೆಯ ಆ ಸುಂಡು ಬೀಸಿ ಹೋಗಿದಂಗ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಂಜೆ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಬಂಜೆ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟಂಗಿಗಳಲ್ಲಿ ಗಿಳಿ ಕೂತು ಹೇಳಾವ ಬಂಜೆಯ ಬದುಕಲ್ಲ ತೆರವರಿಗೆ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಂಜೆಯ ಮನಿ ಮುಂದ ಬಂಗಾರದ ಬಡಕಲ್ಲು ಬಂಜೆಯ ಮನಿ ಮುಂದ ಬಂಗಾರದ ಬಡಕಲ್ಲು ಬಂದು ಕುಟ್ಟಾಕ ಸೊಸೆಯಿಲ್ಲ ಮಾನೋಮಿ ಬನ್ನಿ ಮುಡಿಯಾಕ ಮಗನಿಲ್ಲ ಶಿವನೇ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಬಂದ ಜನಕ್ಕೆಲ್ಲ ನೆರಳಾಗಿರುವೆ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ ಬಂದೆ ಎಂಬ ಶಬ್ದ ಹೊರಲಾರೆ ಜಗದೊಳಗೆ ಹಂಗಿನ ಬಾನ ಉಣಲಾರೆ ಶಿವನೇ ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಮುಂಜಾನೆ ಹುಟ್ಟಲಿ ಸಂಜೀನೆ ಸಾಯಲಿ ಮುಂಜಾನೆ ಹುಟ್ಟಲಿ ಸಂಜೀನೆ ಸಾಯಲಿ ಬಂಜೆ ಎಂಬ ಸೊಲ್ಲು ಬಿಡಿಸಯ್ಯ ಶಿವನೇ ಬಂಜೆ ಎಂಬ ಸೊಲ್ಲು ಬಿಡಿಸಯ್ಯ ಶಿವನೇ ಜೋಡು ಎರಡು ಕಾಯಿ ಒಡಿಸುವೆ ಶಿವನೇ ಬಾಲಕರಿಲ್ಲದ ಬಾಲಿ
ತರ ಜನ್ಮ ಬಾಡಿಗೆಯತ್ತು ದುಡಿದಾಗ ಬಾಳೆಲೆಯ ಆ ಸುಂಡು ಬೀಸಿ ಹೋಗಿದಾಗ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಮಾಡಿಗಿಯತ್ತು ದುಡಿದಾಗ ಕಂದನ ಕೊಡು ಶಿವನೇ ಯಾವದುಗಳೇ ಆ ಸಂಗಮೇಶ್ವರನ ಸನ್ನಿಧಾನದಲ್ಲಿ ಹಾಡಿ ಭಕ್ತಿಯಿಂದ ಕೈಲಾಸದೊಳಗಿರುವ ಮುದ್ಗನ ಗಣಾಧೀಶ್ವರನೇ ಅವಳ ಗರ್ಭದೊಳಗ ಜ್ಯೋತಿ ರೂಪದಲ್ಲಿ ಪರಕಾಯ ಪ್ರವೇಶವಾಗಿ ಗರ್ಭ ಬೆಳೀತಾ ಇದೆ. ಆಗಿನ ಕಾಲದ ಜನಗಳಿಗೆ ಹೆಣ್ಮಕ್ಕಳಿಗೆ ಮಕ್ಕಳ ಕೊರತೆ ಅಂತ ನಾನು ಹೇಳಿದೆ. ಈ ಜಗತ್ತಿನೊಳಗ ಇಸ್ಲಾಂ ಧರ್ಮದ ಇಮಾಮ ಸಾಹೇಬನ ಹೆಂಡತಿ ಅಜ್ಜುಮಾಂಬೆ ಮಕ್ಕಳೇ ಇರಲಿಲ್ಲ. ಇಮಾಮ ಸಾಹೇಬ ಕೃಷಿ ಕಾಯಕವನ್ನು ಮಾಡ್ತಾ ಇದ್ರು ಕೂಡ ಮದುವೆಯಾಗಿ 25 ವರ್ಷವಾದರೂ ಮಕ್ಕಳಿಲ್ಲ. ಅಜ್ಜುಮಾಂಬೆ ಎಲ್ಲ ದೇವರ ಗುಡಿಗೆ ಹೋಗಿ ಪೂಜೆ ಎಲ್ಲವನ್ನ ಮಾಡಿದ್ರೂ ಮಕ್ಕಳಾಗಲಿಲ್ಲ. ಒಂದು ದಿವಸ ಪತಿಯಾಗಿರುವಂತ ಇಮಾಮ ಸಾಹೇಬ ರಂಡಿ ಹೊಡೆಯುವುದಕ್ಕಾಗಿ ಹೊಲಕ್ಕೆ ಹೋಗಿದ್ದ. ಮಧ್ಯಾಹ್ನದ ವೇಳೆ ಅಜ್ಜುಮಾಂಬೆ ಪತಿಗೆ ಬುತ್ತಿಯನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಕಟಗ ರೊಟ್ಟಿ ಕಲ್ಲಾನ ಚಟ್ನಿ ಕಟ್ಕೊಂಡು ತಲೆ ಮ್ಯಾಲ ಹೊತ್ಕೊಂಡು ಬುತ್ತಿ ಗಂಟ ಬಗಲಾಗ ಒಂದಿಷ್ಟು ತತ್ರಾಣಿ ಒಳಗ ನೀರು. ಅವಾಗ ತತ್ರಾಣಿಗೆ ಅಂತ ಇರ್ತಿದ್ವಿ. ಈಗೆಲ್ಲ ಆ ಬಾಟ್ಲಿ ಈ ಬಾಟ್ಲಿ ಆ ಫಿಲ್ಟರ್ ಈ ಫಿಲ್ಟರ್ ಬಂದ್ಬಿಟ್ಟಾವು. ಆದ್ರೆ ತತ್ರಾಣಿಗೆ ನೀರನ್ನ ತಗೊಂಡು ಹೊರಟಿದ್ಲು. ಏನ್ ದಡ 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 ಹೊರಟ್ಲು. ಊರಿಂದ ಹೊಲಕ್ಕೆ ಹೋಗ್ಬೇಕಾದ್ರೆ ನಡು ಒಂದು ಗುಡ್ಡ ಆಗಿತ್ತು. ಗುಡ್ಡದಾಗ ಒಂದು ಗವಿ ಇತ್ತು. ಆ ಗವಿ ಒಳಗನೆ ಕಾದರಲಿಂಗ. ಆ ಗವಿ ಒಳಗ ಕಾದರಲಿಂಗ ಹಸಿವಾಗಿತ್ತು. ಈ ಹೆಣ್ಮಗಳನ್ನ ಬರದನ್ನ ನೋಡಿ ಕಾದರಲಿಂಗಮ್ಮ ಹಸಿವಾಗಿದೆ, ಹಸಿದ ಬಡಲಿಗನ್ನವ ನೀಡಿ ಹಸಿವನ್ನ ಹಿಂಗಿಸುತ್ತಾ ಎಂದಾಗ ಅಜ್ಜುಮಾಂಬೆ ಹೇಳ್ತಾಳೆ, ಯಪ್ಪ ನಾನು ಬಡವಿ, ಅದರೊಳಗೆ ನಾನು ಇಸ್ಲಾಂ ಧರ್ಮದವಳು. ಕಲ್ಲಾನ ಚಟ್ನಿ ತಗೊಂಡು ಕಟ್ಟಗ ರೊಟ್ಟಿ ಕಟ್ಕೊಂಡು ಹೊಂಟೆ ನನ್ನ ಗಂಡ ಅಂದಾಗ ಕಾದರ್ಲಿಂಗ ಅಂತಾನೆ, ಅಮ್ಮ ಹಸಿದವರಿಗೆ ಅದೇ ಅಮೃತ ತಾಯಿ, ಒಂದು ರೊಟ್ಟಿ 2 ರೊಟ್ಟಿ ಕೊಡುತ್ತಾ ಎಂದಾಗನ ಅಜ್ಜುಮಾಂಬೆ ಆ ಬುತ್ತಿ ಗಂಟನ್ನು ಕೆಳಗಿಟ್ಟಾಳ, ಉಚ್ಚಾಳ. 2 ರೊಟ್ಟಿ ಕಟಗಲ್ ರೊಟ್ಟಿ ಒಳಗ ಒಂದಿಷ್ಟು ಕಲ್ಲಾನ ಚಟ್ನಿ ಹಚ್ಚಿ ಕೊಟ್ಟ ಮೇಲೆ ಕಾದರ್ಲಿಂಗ ಊಟ ಮಾಡಿದ. ನೀರು ಕೊಟ್ಲು, ನೀರು ಕುಡದ. ಯಾವಾಗ ನೀರು ಕುಡಿದ ಮೇಲೆ ಕಾದರ್ಲಿಂಗ ಆಶೀರ್ವಾದವನ್ನು ಮಾಡ್ತಾನೆ. ಅಮ್ಮ ಯಾಕೆ ಕಣ್ಣೊಳಗ ನೀರು, ನಿನಗೆ ಮಂಗಲವಾಗಲಿ ಶುಭವಾಗಲಿ. ಇದನ್ನ ಅಂದುಕೊಳ್ಳೆ ಅಜ್ಜುಮಾಂಬೆ ಕಣ್ಣೊಳಗ ನೀರು ಥಳಥಳನೇ ಸುರಿತಾ ಇದ್ದಾವೆ. ಯಾಕವಾ, ಯಾಕ ನಿನ್ನ ಕಣ್ಣೊಳಗ ನೀರು? ಮದುವೆಯಾಗಿ ಬಹು ದಿನಗಳಾದರೂ ಈ ಗರ್ಭದೊಳಗೊಂದು ಶಿಶು ಹುಟ್ಟಿ ಬಂದಿಲ್ಲ. ಊರೊಳಗೆಲ್ಲರೂ ಬಂಜೆ 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 ಅಂತ ಕರೀತಾರೆ. ನನ್ನ ಬದುಕು ಕಣ್ಣೀರಿನ ಬದುಕು. ದಾನ ಧರ್ಮ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರು ನನ್ನ ಗರ್ಭದೊಳಗೊಂದು ಹೆಣ್ಣು ಗಂಡು ಹುಟ್ಟುತ್ತಾ ಇಲ್ಲ. ಕಾದರ್ಲಿಂಗ ಹೇಳಿದಮ್ಮ, ಚಿಂತಿಸಬೇಡ ಮಗಳೇ, ನಿನ್ನ ಗರ್ಭದೊಳಗೊಬ್ಬ ಶಿವಯೋಗಿ ಹುಟ್ಟಿ ಬರ್ತಾನೆ, ನಿನ್ನ ಗರ್ಭದೊಳಗೊಬ್ಬ ಮಹಾತ್ಮ ಹುಟ್ಟಿ ಬರ್ತಾನೆ. ಚಿಂತಿಸಬೇಡ ಮಗಳೇ,
ಆ ಶಿಶುವಿಗೆ ಶರೀಫ ಎಂದು ಹೆಸರಿಡುವಂತ ಖಾದರ ಲಿಂಗ ಅಜ್ಜುಮಾಂಬೆಗೆ ಅಪ್ಪಣೆಯನ್ನ ಕೊಟ್ಟ. ಹೊಲಕ್ಕೊಂದು ಗಂಡು ಊಟ ಮಾಡಿಸಿದ್ದು ನಡೆದ ಘಟನೆ ಹೇಳಿದ್ರು. ಇಮಾಮ ಸಾಹೇಬ ಊರೊಳಗೆ ಬಂದ ದೇವರಿಗೆ ದೀಪ ಬೆಳಗಿದ, ದಾನ ಧರ್ಮವನ್ನು ಮಾಡಿದ. ಕೆಲವೇ ದಿನಗಳಲ್ಲಿ ಅಜ್ಜುಮಾಂಬೆ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟ ಮೇಲೆ ಆ ಶಿಶುವಿಗೆ 13ನೇ ದಿನಕ್ಕೆ ಅಲ್ಲಿ ಶರೀಫ ಅಂತ ಹೆಸರಿಟ್ಟ ಮೇಲೆ ಆ ಶರೀಫನೇ ಇವತ್ತ ಶರೀಫ ಶಿವಯೋಗಿಯಾಗಿ ಜಗತ್ತಿಗೆ ಬೆಳಕನ್ನ ಕೊಟ್ಟಿಲ್ಲಿ. ಆದ್ರೆ ಇಲ್ಲಿ ದವಳಾರ ಪಟ್ಟಣದಲ್ಲಿ ಹಾಲ ಕುರುಬರ ಮನೆತನದೊಳಗ ಬಲ್ಲುಗನ ಹೆಂಡತಿ ದುಃಖಳೆ. ನವವಾಸಗಳು ತುಂಬಿದಾವೆ. ಆ ಡಬಳಾರ ಪಟ್ಟಣದೊಳಗೆ ಎಲ್ಲರಿಗೂ ಆನಂದವೇ ಆನಂದ. ಯಾಕ? ಮದುವೆಯಾಗಿ 45-50 ವರ್ಷದ ನಂತರ ಮಕ್ಕಳ ಫಲವನ್ನ ಪಡ್ಕೊಳ್ತಾಳಂತ ಒಂದಿಷ್ಟು ಆನಂದವೇ ಆನಂದ. ನವಮಾಸಗಳು ಆ ತಾಯಂದಿರು ಗರ್ಭವತಿ ಇರುವಂತ ಸಂದರ್ಭದಲ್ಲಿ ಆಲಸ್ಯವನ್ನ ಯಾರು ಮಾಡಬಾರದು. ನೀವು ನಿತ್ಯ ಮುರುಗೇಶನ ಧ್ಯಾನ ಮಾಡ್ರಿ, ಸಿದ್ದರಾಮೇಶ್ವರನ ಧ್ಯಾನ ಮಾಡ್ರಿ, ಶರಣರ ವಚನಗಳನ್ನ ಓದ್ರಿ, ದಾನ ಧರ್ಮ ಮಾಡ್ರಿ, ಮನೆಯೊಳಗೆ ಕೆಲಸ ಮಾಡ್ರಿ, ನೀವೆಲ್ಲ ದೇವರ ಗುಡಿಗೆ ಹೋಗ್ರಿ, ಅಪ್ಪನ ಮಠಕ್ಕೆ ಬರ್ರಿ, ದರ್ಶನ ತಗೋರಿ. ನಿತ್ಯ ಗರ್ಭವತಿ ಇದ್ದ ಹೆಣ್ಮಕ್ಳು, ಗರ್ಭವತಿ ಇದ್ದಾಗ ನೀವು ಗ್ರಂಥವನ್ನು ಓದಿದ್ರೆ, ಈ ಎಲ್ಲ ಕಾರ್ಯವನ್ನು ಮಾಡಿದ್ರ ಮುಂದೆ ನಿಮ್ಮ ಹೊಟ್ಟಿ ಒಳಗ ಹುಟ್ಟಿ ಬರುವ ಮಕ್ಕಳು ಕೂಡ ಇದೇ ಪರಂಪರೆ ಒಳಗ ಹುಟ್ಟಿ ಬರ್ತಾವ. ನೀವು ದರಿದ್ರತನ ಮಾಡಿದಂದ್ರೆ ಮುಂದೆ ಹುಟ್ಟೋ ಮಕ್ಕಳು ದರಿದ್ರನ ಹುಟ್ಟ. ಅವಾಗ ಬರ್ತೀರ ಅಪ್ಪವ್ರ ಹತ್ರ, ಯಪ್ಪ ನನ್ನ ಮಗ ಸಾಲಿಗೆ ಹೋಗ್ವಲ್ಲ, ನನ್ನ ಮಗನಿಗೆ ವಿದ್ಯೆ ತೆಲಿಗೆ ಹತ್ತವಲ್ದು, ಏನಾರು ಒಂದು ಅಂತರ ಮಾಡ್ತೀರಿ? ನಮ್ಮ ಜೀವನದ ಶೈಲಿಯನ್ನ ಕೆಡಿಸ್ಕೊಳ್ತಾ ಇದ್ದೇವೆ. ನಮ್ಮ ಬದುಕಿನ ಲಯ ಕೆಟ್ಟು ಹೋಗ್ತಾ ಇದೆ. ಅದಕ್ಕೆ ಹೆಣ್ಣು ಮಕ್ಕಳಾದವರು ಗರ್ಭವತಿ ಇದ್ದಾಗ ನೀವೆಲ್ಲ ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು. ಹಣೆ ಮೇಲೆ ವಿಭೂತಿ ಧರಿಸ್ಬೇಕು, ಕುಂಕುಮ ಧರಿಸ್ಬೇಕು. ನಿಮ್ಮ ಮಕ್ಕಳು ಅದೇ ಸಂಸ್ಕಾರದಲ್ಲಿ ಮುಂದೆ ಹುಟ್ಟಿ ಬರ್ತಾವ, ಇದು ನೆನಪಿರಬೇಕು. ಯಾವಾಗ ಇಲ್ಲಿ ಗರ್ಭ 3 ತಿಂಗಳ ಹೆಣ್ಮಕ್ಳು ಗರ್ಭವತಿ ಇರುವಾಗ 3 ತಿಂಗಳ ದೇಹಾತ್ಮ, 7ನೇ ತಿಂಗಳಿಗೆ ಛಾಯಾತ್ಮ, 8ನೇ ತಿಂಗಳಿಗೆ ಜೀವಾತ್ಮ. ಗರ್ಭದೊಳಗ ಶಿಶುವಿಗೆ 8 ತಿಂಗಳಾತಂದ್ರೆ ಜೀವ ಕಳೆ ಬರ್ತದ. ಆವಾಗ ಗರ್ಭಕ್ಕೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಗುರುವಿನಿಂದ ಮಹಾತ್ಮರಿಂದ ಗರ್ಭಕ್ಕೆ ಲಿಂಗ ಧಾರಣ ಮಾಡ್ತಕ್ಕಂಥ ಸಂಸ್ಕಾರ ಇದೆ. ಹಾಗೆ ಅಲ್ಲಿ ನವಮಾಸಗಳು ತುಂಬಿದ ದುಃಖಳೆಯ ಗರ್ಭಕ್ಕೆ ಲಿಂಗ ಧಾರಣ. ಇನ್ನೇನು ಕೆಲವೇ ದಿನಗಳಲ್ಲಿ ದುಗ್ಗಳೆ ಜನ್ಮವನ್ನು ಕೊಡ್ತಾ ಇದ್ದಾನೆ. ಬಲ್ಲುಗನಿಗೆ ಬಹಳ ಆನಂದವಾಗಿದೆ. ನನ್ನ ಹೆಂಡತಿ ಮಗುವಿಗೆ ಜನ್ಮವನ್ನು ಕೊಡ್ತಾಗಿದ್ದಾನೆ. ಎಲ್ಲರೂ ಕಾಯ್ತಾ ಇರುವ ಸಮಯದಲ್ಲಿ ಆ ದುಃಖಳೆ ಶ್ರವಣ ಮಾಸ ಶುಕ್ಲ ಪಕ್ಷ ಸೋಮವಾರ ಶುಭ ನಕ್ಷತ್ರ ಶುಭ ತಿಥಿಯಲ್ಲಿ ಸೂರ್ಯೋದಯ. ಆ ಸೂರ್ಯೋದಯದ ಮುನ್ನ ಸೂರ್ಯನ ಪ್ರಕಾಶದಂತೆ ತೇಜಸ್ವಿಯಾದ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಯಾವ ಡಬಳಾರ ಪಟ್ಟಣದ ದುಃಖಳೆ ಸಾಂಬ ಜೈನಮ. ಯಾವಾಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಳು, ಆ ಬಲ್ಲುಗ ಆನಂದವಾಗಿ ಏನು ನಗನಗತ ಖುಷಿಯಾಗಿ ಬದುಕಿನೊಳಗ ಆನಂದವೇ ಆನಂದ, ಆನಂದವೇ ಆನಂದ. ಆನಂದದೊಳಗ ಏನೆಲ್ಲ ದಾನ ಧರ್ಮ ಪ್ರಸಾದ ದಾಸೋಗ ಮಾಡಿಸ್ತಾರಲ್ಲ, ಹಂಗ ಇಲ್ಲಿ ಬಲ್ಲುಗ ಜಿಪಣನಾಗಿದ್ರು ಕೂಡ, ಕಡು ಜಿಪಣನಾಗಿದ್ರು ಕೂಡ ಎಲ್ಲ ದೇವರಿಗೆ ದೀಪವನ್ನ ಬೆಳಗಿದಾನೆ, ಎಲ್ಲ ದೇವರಿಗೆ ಅಭಿಷೇಕವನ್ನ ಮಾಡಿಸಿದಾನೆ, ಎಲ್ಲ ಜಂಗಮರಿಗೆ ದಾನವನ್ನ ಮಾಡಿದಾನೆ. ಯಾವಾಗ ಇಲ್ಲಿ
ಮಗು ಹುಟ್ಟಿತು. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಬರೋದೇ ನೋಡೋದು. ಯಾಕ? ಆ ಕೂಸನ್ನ ನೋಡಿ ಜನಗಳು ಹೆಣ್ಮಕ್ಳು ಅಂತಿದ್ರು. ಯವ್ವ ಬಹಳ ದಿವಸಕ್ಕೆ ನಿನಗೆ ಮಕ್ಕಳು ಆಗ್ಯಾವ ಅಂತಂದ್ರ ಆ ಮಗುವನ್ನ ನೋಡ್ಬೇಕಂತ ಹೇಳಿ ಎಲ್ಲ ಹೆಣ್ಮಕ್ಳು ಬರ್ತಿದ್ರು. ಆ ಮಗುವನ್ನ ನೋಡಿ ಯವ್ವ ಸಾಕ್ಷಾತ್ ಪರಮಾತ್ಮ ಇದ್ದಂಗದಾನ, ಇವ ಪರಮಾತ್ಮ ಇದ್ದಂಗದಾನ, ಇವ ಸಂತ ಇದ್ದಂಗದಾನ, ಇವೊಬ್ಬ ಶರಣ ಇದ್ದಂಗದಾನ ಅಂತ ಎಲ್ಲರ ಹಾಡಿ ಹರಿಸ್ತಿದ್ರು. ಮುಂದೆ 13ನೇ ದಿನಕ್ಕೆ ತೊಟ್ಟಿಲೋತ್ಸವ. ಹುಟ್ಟಿದ ಕೂಸು ತೊಟ್ಟಲಕ್ಕೆ ಯಾಕೆ ಹಾಕ್ತಾರ್ರಿ? ಈ ಜಗತ್ತಿನೊಳಗ ಹೆಣ್ಮಕ್ಳು ಅಷ್ಟ ಜನ್ಮಾಗ ನೀಡಂಗಿಲ್ಲ. ನೊರ್ಜು ಹಡಿತಾವ, ತಗಣಿ ಹಡಿತಾವ, ಹಲ್ಲಿ ಹಡಿತಾವ, ಕಪ್ಪಿನೂ ಹಡಿತಾವ. ಎಮ್ಮೆ ಆಕಳ ಎಲ್ಲ ಪ್ರಾಣಿಗಳು ಜನ್ಮ ಕೊಟ್ಟಾವ. ಈ ಜಗತ್ತಿನೊಳಗ ಎಮ್ಮೆ ಏನಾದರೂ ಇಳಿದ ಕರಾನ ತೊಟ್ಟಕ್ಕೆ ಹಾಕಿ ತೂಗಿ ಹೆಸರಿಟ್ಟಿರೇನು? ಉದಾಹರಣೆ ಇದ್ರೆ ಹೇಳ್ರಿ ನೋಡೋಣ. ತಾಯಿ ಗರ್ಭದಿಂದ ಹುಟ್ಟಿದ ಕೂಸನ್ನ ತೊಟ್ಟಿಲಕ್ಕೆ ಯಾಕೆ ಹಾಕ್ತಾರೆ? ಆ ತೊಟ್ಟಿಲದೊಳಗೊಂದು ತತ್ವ ಇದೆ, ಅರ್ಥ ಇದೆ, ತೊಟ್ಟಿಲ ಸಿದ್ಧಾಂತ ಇದೆ. ತೊಟ್ಟಿಲ ಮಾನವನ ಜೀವನದ 1ನೆಯ ಮೆಟ್ಟಿಲ ಈ ತೊಟ್ಟಿಲ. ಮಾನವನ ಬದುಕಿನ 1ನೆಯ ಮೆಟ್ಟಿಲ ಈ ತೊಟ್ಟಿಲ. ಮನುಷ್ಯನ ಬದುಕಿನೊಳಗೆ 3 ಕಟ್ಟು ಬರ್ತಾವ. ಒಂದು ತೊಟ್ಟಿಲ ಕಟ್ಟು, 2ನೇದು ಬಾಸಿಂಗ ಕಟ್ಟು, 3ನೇದು ಗುರುತಾಗಿರ್ಬೇಕಲ್ಲ ನಿಮಗೆ. 3ನೇದು ಏನು ಕಟ್ತಾರೆ? 3ನೇ ಏನು ಕಟ್ತಾರೆ ಹೇಳ್ರಿ ನೋಡೋಣ, ಮಾತಾಡ್ರಿ ನಾನು ಕೂಡ. ಮಾನವನ ಬದುಕಿಗೆ 3 ಮೆಟ್ಟಿಲ. ಒಂದು ತೊಟ್ಲ ಕಟ್ಟು, 2ನೇದು ಬಾಸಿಂಗ ಕಟ್ಟು, 3ನೇದು ನನಗೂ ಕಟ್ಟತಾರ, ಹೋದ್ಮೇಲೆ ನಿಮಗೂ ಕಟ್ಟತಾರ. ಆದ್ರೆ ಮಾನವನ ಬದುಕಿನೊಳಗ 3 ಮೆಟ್ಟಿಲುಗಳು ಏನದಾವಲ್ಲ, ಅದು ತೊಟ್ಟಿಲ. ತೊಟ್ಟಲಕ್ಕೆ 4 ಕಳಸ ಇಟ್ಟಿಲ್ಲೇನು? ಅದಕ್ಕೆ 4 ಹಗ್ಗ ಕಟ್ಟ್ಯಾರ. ಯಾಕೆ ಕಟ್ಟ್ಯಾರ? ಆ ತೊಟ್ಟಿದೊಳಗೆ ಇರುವಂತ ಶಿಶುವು, ಆ ತೊಟ್ಟಲಕ್ಕೆ 4 ಕಳಸಗಳದಾವ. 4 ಪುರುಷಾರ್ಥಗಳ ಸಂಕೇತ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ತೊಟ್ಟಿಲ ನಮಗ ಅರಿವನ್ನು ಕೊಡ್ತದೆ, ತೊಟ್ಟಿಲ ನಮಗ ತಿಳುವಳಿಕೆಯನ್ನು ಕೊಡ್ತದೆ. ಏ ಮನುಷ್ಯ, ಏ ಶಿಶುವೆ, ಈ ತೊಟ್ಟಿದೊಳಗೆ ನೀನು ಆಡುವುದರ ಜೊತೆಗೆ ಧರ್ಮವಂತನಾಗಿ, ನೀತಿವಂತನಾಗಿ, ಆಚಾರವಂತನಾಗಿ ದಾನ ಧರ್ಮವನ್ನು ಮಾಡಿ ನೀನು ಮೋಕ್ಷವನ್ನ ಹೊಂದಬೇಕು ಅಂತ ಹೇಳ್ತದೆ. ಇನ್ನು 4 ಹಗ್ಗ ಕಟ್ಟ್ಯಾರ. 4 ವೇದಗಳ ಸಾರವೇ 4 ಹಗ್ಗ ಅಂತ ಹೇಳ್ತಾರೆ. 4 ವೇದಗಳು ಯಾವ ಹೇಳಿ ನೋಡೋಣ. 4 ವೇದಗಳು ಯಾವು? ಯಾರಿಗೂ ಗೊತ್ತಿಲ್ಲ? ಗೊತ್ತದವ ಹೇಳಾಕವಲ್ರಿ. ಆ 4 ವೇದಗಳು ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಇನ್ನೊಂದು ಋಗ್ವೇದ. ಈ 4 ವೇದಗಳನ್ನ ತಿಳಿ, ಅದರಂತೆ ನಡಿ ಎನ್ನುವಂತ ಅರ್ಥದಲ್ಲಿ ತೊಟ್ಲಕ್ಕೆ 4 ಹಗ್ಗಗಳನ್ನು ಕಟ್ಟ್ಯಾರ. ಇನ್ನು ತೊಟ್ಲೈತ್ ನೋಡ್ರಿ. ತೊಟ್ಲ ತೂಗಿದವ್ರು ಭಾಳ ಮಂದಿ ಇದೀರಿ. ಆ ತೊಟ್ಲ ಹಿಂಗೆ ತೂಗಿದ್ರೆ ಅಲ್ಲೇ ನಿಲ್ತೈತೆ, ಏನು ನಡು ಬಂದು ನಿಲ್ತೈತೆ? ಆ ಕಡೆಯಿಂದ ಈ ಕಡೆ ತೂಗಿದ್ರು ಕೂಡ ಅದು ಈ ಕಡೆ ನಿಲ್ಲಂಗಿಲ್ಲ, ಮಧ್ಯಕ್ಕೆ ಬಂದು ನಿಲ್ತದೆ. ಕಾರಣ, ದೇಹ ಅನ್ನುವುದೇ ಒಂದು ತೊಟ್ಟಿಲ, ಈ ಶರೀರ ಅನ್ನೋದೇ ಒಂದು ತೊಟ್ಟಿಲ. ಈ ಶರೀರ ಅನ್ನುವಂತ ಒಂದು ತೊಟ್ಟಿದೊಳಗ, ಈ ಶರೀರದೊಳಗ ಮನಸ್ಸು ಅನ್ನುವಂತ ಶಿಶು ಅದೇ. ಹೆಂಗ ತೊಟ್ಟಿಲ ಆ ಕಡೆ ನಿಲ್ಲಂಗಿಲ್ಲ, ಈ ಕಡೆ ನಿಲ್ಲಂಗಿಲ್ಲ, ಮಧ್ಯಕ್ಕೆ ಬಂದು ತೊಟ್ಟಿಲ ಹೆಂಗ ನಿಲ್ತದ, ಹಂಗ ಶರೀರ ಅನ್ನುವಂತ ಈ ತೊಟ್ಟಿದೊಳಗ ಮನಸ್ಸು ಅನ್ನುವಂತ ಶಿಶು ಎಲ್ಲಿ ನಿಲ್ಲಬೇಕು?
ತೊಟ್ಟಿಲ ಹೆಂಗ ಮಧ್ಯಕ್ಕೆ ಬಂದು ನಿಲ್ಲುವಂಥದ್ದು ಐತಲ್ಲ, ಹಂಗ ಈ ಶರೀರ ಅನ್ನುವಂಥ ತೊಟ್ಟಿಲ ಎಲ್ಲಿಗೆ ಬಂದು ನಿಲ್ಲಬೇಕು ಅಂದ್ರೆ ಅಪ್ಪ ಮುರುಗೇಶ್ವರನ ವಿರಕ್ತ ಮಠಕ್ಕೆ ಬಂದು ನಿಂತಾಗ ಮಾತ್ರ, ಸಿದ್ಧರಾಮ ಶಿವಯೋಗಿಗಳ ಸನ್ನಿಧಿಗೆ ಬಂದು ನಿಂತಾಗ ಈ ತೊಟ್ಟಿಲ ಅನ್ನುವಂಥ ಶರೀರಕ್ಕೆ ಅರ್ಥ ಇದೆ. ಆ ತೊಟ್ಟಿಲ ಬಗ್ಗೆ ಹೇಳ್ಕೊಂತ ಹೋದ್ರೆ ಸಮಯ ಬಹಳ ಆಗ್ತದೆ. ಅದಕ್ಕೆ ತೊಟ್ಟಿಲಕ್ಕೆ ಅಲ್ಲಿ ಡವಳಾರ ಪಟ್ಟಣದೊಳಗೆ 13ನೇ ದಿವಸ ಆ ಬಲ್ಲುಗ ಇಡೀ ಊರ ಜನರಿಗೆ ಹೇಳಿದಾನೆ, ದುಗ್ಗಲೆ ಮುತ್ತೈದರಿಗೆ ಹೇಳಿದಾಳೆ. 13ನೇ ದಿನ, ಆ 13ನೇ ದಿನಕ್ಕ ಕೂಸಿಗೆ ಹೆಸರಿಡುವಂತ ಕಾರ್ಯಕ್ರಮಕ್ಕ ಕರಿಗಡ ಮಾಡ್ಯಾರ, ಹಪ್ಪಳ ಮಾಡ್ಯಾರ, ಸಂಡಿಗೆ ಮಾಡ್ಯಾರ, ಅನ್ನ ಸಾರು ಎಲ್ಲವನ್ನ ಮಾಡಿ ತೊಟ್ಟಿಲೋತ್ಸವದ ಸಂಭ್ರಮವೇ ಸಂಭ್ರಮ. ತೊಟ್ಟಿಲಕ್ಕ ಹೂವು ಹೆಣದಾರ, ಮುತ್ತೈದೆಯರು ಬಂದಾರ, ಅದರ ಜೊತೆಗೆ ಎಲ್ಲ ಸಾವಿರ ಸಾವಿರ ಜನ ಬಂದಾರ. ತೊಟ್ಟಿಲಕ್ಕ ಹೂ, ಎಲ್ಲದಕ್ಕೂ ಹೂ ಬೇಕು. ಹೂವಿಲ್ಲದನೆ ಯಾವ ಕಾರ್ಯನೂ ನಡೆಯಂಗಿಲ್ಲ. ಮಂಗಲ ಕಾರ್ಯಕ್ಕೂ ಹೂ ಬೇಕು, ಎಲ್ಲದಕ್ಕೂ ಕೆಟ್ಟದ್ದಾಗೂ ಕೂಡ ಹೂ ಬೇಕಲ್ಲ. ಹೂ ಒಂದು ಕೂಡ ನನಗೆ ನೆನಪಾಗ್ತದ. ಅಷ್ಟು ಜನ ಹೆಣ್ಮಕ್ಳು ಬೆಳಿಗ್ಗೆ ವಾಕಿಂಗ್ ಹೋಗ್ತಿರ್ತಾರೆ 5 ಗಂಟೆಗೆ. ಅವ್ರು 5 ಗಂಟೆಗೆ ವಾಕಿಂಗ್ ಹೋಗ್ಬೇಕಾದ್ರೆ ಹಂಗೆ ಹೋಗಂಗಿಲ್ಲ. ಅವರು ಕೈಯಾಗ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಹೋಗ್ತಾರ. ಅವರು ಹಿಡ್ಕೊಂಡು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಮರಳಿ ಬಜಾರ್ದೊಳಗೆ ಹಾದು ಹೋಗೋ ಮುಂದೆ ಹಂಗೆ ಹೋಗಂಗಿಲ್ಲ ನಮಗೆ ಹೆಣ್ಮಕ್ಳು. ಮತ್ತು ಅವ್ರು ಹೆಂಗೆ ಹೋಗ್ತಾರಂದ್ರೆ ಎಡಕ ಬಲಕ ಏನು ಮನೆ ಅದಾವಲ್ಲ, ಆ ಮನೆಗಳನ್ನು ಎಲ್ಲ ಒಂದೊಂದ ಗೇಟ್ ತೆಗೆದು ಆ ಗೇಟಿನ ಕಂಪೌಂಡಿನೊಳಗೆ ಹೂವಿನ ಮರಗಳೇನಿರ್ತಾವಲ್ಲ, ಆ ಮರದೊಳಗೆ ಅರಳಿದ ಹೂವನ್ನು ಹರ್ಕೊಂಡು ಅವನ್ನೆಲ್ಲ ಚೀಲ ತುಂಬಿಕೊಂಡು ಮನೆಗೆ ಹೋಗಿ ಮನೆ ಒಳಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹರ್ಕೊಂಡು ಹೋದ ಹೂ ತಗೊಂಡು ಹೋಗಿ ಏರಿಸಿ ಆ ಹೆಣ್ಮಗಳಂತಾಳ, ನಮ್ಮ ಮನೇನ ದೇವ್ರು ಎಲ್ಲ ಹೂವಿನಿಂದ ಎಷ್ಟು ಚಂದ ಲಕ ಹೊಳ್ಯಾಕತ್ಯಾನಂತ ಈಕೆ ಅಂತಿರ್ತಾಳ. ಅವು 7 ಗಂಟೆಗೆ ಬಾಗಲ ತೆಗೆದು ಹೂವಿನ ಮರ ನೋಡ್ತಾವ, ಮರದಾಗ ಒಂದು ಹೂವಿರಂಗಿಲ್ಲ. ಈಕಿ ಏರಿಸಿ ಚಂದ ಖುಷಿ ಪಟ್ಟಿರ್ತಾಳ. ಆಕಿ ಬಾಗಲ ತೆಗೆದು ಹೂವಿಲ್ಲದಾಗ ಹರ್ಕೊಂಡು ಹೋಗಕ್ಕಿಗೆ ಆಕಿ ಭಾಳ ಚಂದ ಹೂವು ಏರಿಸ್ತಾಳ. ನಿಮ್ಮ ಹೆಣ್ಮಕ್ಳು ಭಾಷೆದೊಳಗೆ ಗೊತ್ತಿರ್ಬೇಕಲ್ಲ. ಅದಕ್ಕೆ ಡವಲಾರ ಪಟ್ಟಣದೊಳಗೆ ತೊಟ್ಟಿಲವನ್ನು ಶೃಂಗಾರ ಮಾಡಿದ್ದಾರೆ, ಮುತ್ತೈದೆಯರು ಬಂದಿದ್ದಾರೆ. ಎಲ್ಲರೂ ಕೂಡಿ ಆ ತೊಟ್ಟಿಲೋತ್ಸವಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿ ಅಲ್ಲಿ ಜಂಗಮರನ್ನ ಕರೆದು ಹೆತ್ತವರು ಹೇಳ್ತಾರೆ, ಬಲ್ಲುಗ ದುಗ್ಗಳೆ ಯವಾ ಈ ಮಗನಿಗೆ ಏನೆಂದು ನಾಮಕರಣವನ್ನು ಮಾಡೋಣ ಅನ್ನುವಂಥ ವಿಚಾರವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಹೆತ್ತವರು ಹೇಳ್ತಾರಮ್ಮ, ಆ ಮುತ್ತೈದರಿಗೆ ಜಂಗಮರಿಗೆ ಹೇಳ್ತಾರೆ, ಶಿವನ ಕೃಪೆಯಿಂದ ಸಂಗಮನಾಥನ ದಯದಿಂದ ಆ ಸಿದ್ದೇಶ್ವರನ ದಯದಿಂದ ದರಗವತರಿಸಿ ಬಂದಿರುವಂಥ ನನ್ನ ಮಗನಿಗೆ ಗೊಲ್ಲಾಳ ಅಂತ ನೀವು ಹೆಸರಿಡಬೇಕು. ನೋಡಿ ಎಷ್ಟು ಅದ್ಭುತವಾಗಿರುವಂಥ ಹೆಸರಿದು. ನಾವು ನಮ್ಮ ಮಕ್ಕಳಿಗೆ ಹೆಸರಿಡ್ತೇವೆ, ನಮ್ಮ ಮಕ್ಕಳಿಗೆ ಹೆಸರಿಡೋದ ಬೇರೆ. ನಾವು ಮೊನ್ನೊಂದು ಕಡೆ ಹೋಗಿದ್ದೆ, ಏನ್ ಹೆಸರು ಡಾಂಕಿ. ಇನ್ನೊಬ್ಬರ ಮನೆಗೆ ಹೋಗಿದ್ದೆ, ಏನಮ್ಮ ನಿನ್ನ ಹೆಸರು ಪಿಂಕಿ. ಬರೀ ಇವೇ ಅದು. ಆದ್ರೆ ನಾವು ಮಕ್ಕಳಿಗಿಂತ ಹೆಸರನ್ನ ಇಡೋದು ಬೇಡ, ಮಹಾತ್ಮರನ್ನ ನೆನೆಯುವಂಗ ನಮ್ಮ ಮಕ್ಕಳಿಗೆ ಹೆಸರಿಡಬೇಕು. ಹೆಣ್ಣು ಹುಟ್ಟಿದ್ರೆ ದಾನಮ್ಮ ಅಂತ ಇಡ್ರಿ, ಅಕ್ಕ ಮಹಾದೇವಿ ಅಂತ ಇಡ್ರಿ, ಚೆನ್ನಮ್ಮ ಅಂತ ಇಡ್ರಿ, ಹಾಲವ್ವ ಅಂತ ಇಡ್ರಿ. ಗಂಡು ಹುಟ್ಟಿದ್ರ ಮುರುಗೇಶ, ಸಿದ್ಧರಾಮೇಶ ಅಂತ ಹೆಸರಿಟ್ರ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ. ಹಾಗೆ ಡವಳಾರ ಪಟ್ಟಣದಲ್ಲಿ ಎಲ್ಲ ಮುತ್ತೈದೆಯರು ಉಡಿಯನ್ನು ತುಂಬಿಕೊಂಡಿದ್ದಾರೆ, ಕಂಕಣವನ್ನು ಕಟ್ಕೊಂಡಿದ್ದಾರೆ, ಹಂಗೂಲು ಹಾಕ್ಕೊಂಡಿದ್ದಾರೆ. ಎಲ್ಲ ಮುತ್ತೈದೆಯರು ಕೂಡಿ ಆ ಮಗುವನ್ನು ತೊಟ್ಟಿಲಕ್ಕೆ ಗುರುವಿನ ಸನ್ನಿಧಾನದಲ್ಲಿ ಶಿಶುವನ್ನು ಅಲ್ಲೆಲ್ಲ ಮೈ ತೊಳೆದು ಆ ಶಿಶುವಿಗೆ ವಿಭೂತಿಯನ್ನು ಹಚ್ಚಾರ. ಬಾಯಿ ಒಳಗೆ ಗುರುಪಾದೋದಕವನ್ನು ಮುಟ್ಟಿಸಿದ್ದಾರೆ, ಪ್ರಸಾದವನ್ನು ಮುಟ್ಟಿಸಿ ಹೊಸ ಬಟ್ಟೆಯನ್ನು ಹಾಕಿ ತೊಟ್ಟಿಲಕ್ಕೆ ಹಾಕಿ
ಎಲ್ಲ ಮುತ್ತೈದೆಯರು ಜೋಗುಳವನ್ನ ಪಾಡಿದ್ದಾರೆ. ಹೆಂಗ ಡವಳಾರ ಪಟ್ಟಣದಾಗ ಎಲ್ಲ ಮುತ್ತೈದರು ತೊಟ್ಟಲಕ್ಕೆ ಶಿಶುವನ್ನ ಹಾಕಿ ಅಲ್ಲಿ ಜಂಗಮರು ಮುತ್ತೈದರು ಕೂಡಿ ಆ ಶಿಶುವಿಗೆ ಎಡಗಿವಿ ಒಳಗನ ಹೆಸರಿಡ್ತಾರೆ. ಎಡಗಿವಿ ಒಳಗೆ ಯಾಕೆ ಹೆಸರಿಡ್ತಾರೆ? ಬಲಗಿವಿ ಒಳಗೆ ಏನ್ರ ಆಗಿರ್ತೈತಿ? ಗುರು ಶಿಷ್ಯನಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಅಲ್ಲಿ ಗುರು ಶಿಷ್ಯನಿಗೆ ಹೆಸರನ್ನು ಇಡಬೇಕಾದ್ರೆ ಎಡಗಿವಿ ಎಡಭಾಗದಲ್ಲಿ ಹೃದಯ ಇರುವುದರಿಂದ ನೇರವಾಗಿ ಮುಟ್ಟುತ್ತದೆ ಅನ್ನುವಂಥ ಅರ್ಥದಲ್ಲಿ ಅಲ್ಲಿ ತೊಟ್ಟಿಲವನ್ನು ತೂಗಿ ಜೋಗಳವನ್ನು ಪಾಡಿ ಆರ್ತಿ ಬೆಳಗ್ತಾರೆ. ಹೆಣ್ಮಕ್ಳು ಆರ್ತಿ ಬೆಳಗೋದಿಲ್ಲ. ಇಟ್ಟಿರ್ತೀರೋ ಆರ್ತಿನ ದೀಪನ 2 ಇಟ್ಟಿರ್ತೀರಿ ಒಂದು ತಾಟಿನೊಳಗೆ. ಒಂದ ಬೆಳಗಿದ್ರೆ ಏನಾರ ಆಕೈತೇನು? ಇಲ್ಲ. ಹೆಣ್ಮಕ್ಳ ಗುಣ ಎಷ್ಟು ದೊಡ್ಡದು ಅಂತಂದ್ರೆ, ಹೆಣ್ಮಕ್ಳ ಭಾವ ಎಷ್ಟು ದೊಡ್ಡದು ಅಂತಂದ್ರೆ, ಒಂದು ತಾಟಿನೊಳಗೆ 2 ದೀಪ ಇಡ್ತಾರೆ. ಆ ದೀಪ ಇಟ್ಟು ಮಂಗಲ ಕಾರ್ಯಗಳಲ್ಲಿ ದೀಪ ಬೆಳಗ್ತಾರಲ್ಲ, ಹಂಗ ಬೆಳಗಂಗಿಲ್ಲ. ಅವ್ರು ಹೆಂಗ ಬೆಳಗ್ತಾರೆ, ಯಾವ ಭಾವನೆಯಿಂದ ಬೆಳಗ್ತಾರಂತಂದ್ರೆ, ಈ 2 ದೀಪ, ಒಂದು ತವ್ರ ಮನೆಯ ದೀಪ, ಇನ್ನೊಂದು ಗಂಡನ ದೀಪ. ಈ ದೀಪ ಬೆಳಗದಂಗ ನನ್ನ 2 ಮನೆ ಬೆಳಗಲಿ ಅಂತ ಹೆಣ್ಣು ಆರತಿಯನ್ನು ಮಾಡ್ತದಲ್ಲ. ಹಂಗೆ ಎಲ್ಲರೂ ಆರತಿ ಮಾಡಿ ಜೋಗಳವನ್ನು ಪಾಡಿ ಆರತಿ ಮಾಡಿ ಅವರವರ ಗಂಡಂದಿರ ಹೆಸರನ್ನು ಹೇಳ್ತಿರ್ತಾರೆ. ಹಂಗೆ ಅಲ್ಲಿ ಜೋಗಳವನ್ನು ಪಾಡ್ತಾರೆ. ಶಿಶುವನ್ನು ತೊಟ್ಲಕ್ಕೆ ಹಾಕಿ ಗೊಲ್ಲಾಳೇಶ ಎಂದು ಹೆಸರಿಟ್ಟು ಮುತ್ತೈದೆಯರು ಜೋಗಳವನ್ನು ಪಾಡ್ತಾರೆ.